ಕಾಲ್ಪನಿಕ ಸ್ವಗತ ಒಂದು ಕಥೆಯಾದಾಗ ಆ ಮನೆಯ ಮುಂದೆ ಒಂದೆರಡು ಕುಳ್ಳಿಗೆ ಬೆಂಕಿ ಇಟ್ಟಿದ್ದರಿಂದ ಸಣ್ಣಗೆ ಹೊಗೆಯಾಡುತ್ತಿತ್ತು. ಬಹುದಿನದ ನಂತರ ಸುವರ್ಣಪುರಕ್ಕೆ ನಾನಂದು ಹೋಗಿದ್ದೆ. ಬಸ್ಸಿನಿಂದ ಕೆಳಗೆ ಕಾಲಿಟ್ಟಾಗ ಮಧ್ಯಾಹ್ನದ 3ರ ನೀರವತೆಯ ಸಮಯವದು. ಮುಖ್ಯ ರಸ್ತೆಯಲ್ಲಿ ಸಾಗುತ್ತಿದ್ದಾಗ ನನಗರಿವಿಲ್ಲದಂತೆ ಆ ಮನೆಯತ್ತ ನನ್ನ ಮನ ಕಣ್ಣು ಅರಳಿತು. ಏಕೋ ಏನೋ ಒಂದೆಡೆ ಕ್ಷಣ ನನ್ನ ಮನಸ್ಸು ಅಲ್ಲಿಯೇ ನನ್ನನ್ನು ನಿಲ್ಲಿಸಿಬಿಟ್ಟಿತ್ತು. ಕೈಯಲ್ಲಿ ಬ್ಯಾಗನ್ನು ಪರಿಚಯದ ಮನೆಯವರಲ್ಲಿ ಇಟ್ಟು ಆ ಮನೆಯ ಮುಂದೆ ಬಂದು ನಿಂತೆ. ಸುತ್ತಲೂ ನೆರೆದವರ ಮುಖಭಾವದಲ್ಲಿ ದುಃಖ ಮಡುಗಟ್ಟಿತ್ತು. ಸಾವಿನ ಮನೆಯ ಮುಂದಿನ ಸ್ಮಶಾನ ಮೌನ ಅಲ್ಲಿತ್ತು. ಅಲ್ಲಿ ನಿಂತವರ ಮುಖಗಳಲ್ಲಿ ಒಂದೊಂದು ಬಗೆಯ ಅರ್ಥವಾಗದ ಭಾವವನ್ನು ಗುರುತಿಸಿದೆ. ಅವರೆಲ್ಲರ ಆ ಮೌನದಲ್ಲಿ ಅಡಕವಾಗಿರುವ ಕಥೆಯನ್ನು ಹುಡುಕುವ ಭಾವ ನನ್ನದು. ಸುಮಾರು 20 ವರ್ಷಗಳ ನಂತರವಷ್ಟೇ ನಾನು ನನ್ನೂರಿಗೆ ಹೋಗಿದ್ದ ಕಾರಣ ಊರಿನಲ್ಲಿ ಮತ್ತು ಊರವರ ಮನದಲ್ಲಾಗಿರುವ ಹಲವು ಬದಲಾವಣೆಗಳಿಗೆ ನಾನು ತೆರೆದುಕೊಳ್ಳಬೇಕಾಗಿತ್ತು. ಪರಿಚಯದ ಕೆಲವು ಮುಖಗಳು, ಒಂದಷ್ಟು ಮಾತುಗಳು, ಯಾತ್ರೆ ಮುಗಿಸಿ ನನ್ನ ಅಂತಿಮ ಪಥವನ್ನು ತಿಳಿದದ್ದವರು ಯಾರೆಂದು ಕುತೂಹಲದಿಂದ ನೋಡಿದಾಗ ಆಕೆ ನನ್ನ ಆ ಅಮ್ಮ ಆಗಿದ್ದಳು. ಇಲ್ಲಿ ಅಮ್ಮ ಬೇರೆ. ಅಷ್ಟರಲ್ಲಾಗಲೇ ಶವದ ಅಂತಿಮ ಯಾತ್ರೆಯ ಸಕಲ ಸಿದ್ಧತೆಯು ಸಾಗಿತ್ತಾದ ಕಾರಣ ನಾನು ನನ್ನ ಮನೆಗೆ ಹೋಗದೆ ಅಲ್ಲಿಯೇ ಆ ಅಮ್ಮನ ಶವದ ಹತ್ತಿರ ನಿಂತುಬಿಟ್ಟೆ. ಆ ಅಮ್ಮನ ಶವದಲ್ಲಿ ನಿಂತು ನೆರೆದಿದ್ದವರಲ್ಲಿ ಒಂದಿಬ್ಬರು ಬಹಳಷ್ಟು ಭಾವುಕರಾಗಿ ದುಃಖಿಸುತ್ತಿದ್ದರು. ನಾನು ಆ ಅಮ್ಮನತ್ತ ನೋಡಿದೆ. ಒಮ್ಮೆಲೆ ಬಾಲ್ಯದ ನೆನಪುಗಳು ಜಲಪಾತದಂತೆ ಧುಮುಕಿದವು. ಹೌದು, ನಾನು ಅದೆಷ್ಟೋ ಬಾರಿ ಆ ಅಮ್ಮನ ಕೈತುತ್ತು ತಿಂದಿದ್ದೇನೆ. ಅದೆಷ್ಟೋ ಬಾರಿ ಆ ಅಮ್ಮನ ಮಡಿಲಲ್ಲಿ ಮಲಗಿದ್ದೇನೆ. ಅದೆಷ್ಟೋ ಬಾರಿ ಆ ಅಮ್ಮನ ಕಣ್ಣೀರನ್ನು ನನಗರಿವಿಲ್ಲದಂತೆ ಸವರಿದ್ದೇನೆ. ಮೌನವಾಗಿ ಆಕೆಯನ್ನು ಸಾಂತ್ವನಿಸಿದ್ದೇನೆಯೂ ಕೂಡ. ಅದೇ ಅಮ್ಮನ ಪ್ರೀತಿ ಮಮಕಾರಕ್ಕೆ ಒಳಗಾಗಿ ಅದೆಷ್ಟೋ ಬಾರಿ ಆ ಅಮ್ಮನ ತೋಳ ತೆಕ್ಕೆಯಲ್ಲಿ ಆಸರೆ ಪಡೆದಿದ್ದೇನೆ. ಸುಖವಾಗಿ ನಲಿಯುತ್ತಿರುವುದನ್ನು ಏದುಸಿರು ಬಿಡುತ್ತಾ ಆನಂದಿಸಿಕೊಂಡಿದ್ದನ್ನು ನೋಡಿದ್ದೇನೆ. ಹೀಗೆ ಭಾವಗಳ ಮಹಾಪೂರದಲ್ಲಿ ತೇಲಿದೆ. ಮನೆಯಲ್ಲಿ ನನ್ನಮ್ಮ ನನ್ನ ಮೇಲೆ ಕೋಪಿಸಿಕೊಂಡಾಗ ನಾನು ನೇರವಾಗಿ ಬರುತ್ತಿದ್ದಂತೆ ಆ ಅಮ್ಮನ ಬಳಿಗೆ. ಹಾಗೆ ಬಂದವನೇ ಆ ಅಮ್ಮನ ಮಡಿಲಲ್ಲಿ ಬಿಕ್ಕಳಿಸಿದ್ದೇನೆ. ಆ ಅಮ್ಮನ ಮನೆಗೆ ಬಂದು ಆ ಅಮ್ಮನ ಕೈತುತ್ತು ತಿಂದು ಅಂದು ಪೂರ್ತಿ ಅಲ್ಲೇ ಕಾಲ ಕಳೆದು ಶಾಲೆ ಬಿಡುವ ಸಮಯಕ್ಕೆ ಸರಿಯಾಗಿ ನನ್ನಮ್ಮನ ಮನೆಗೆ ಹೋಗಿದ್ದೇನೆ. ಅದೆಲ್ಲ ಗೊತ್ತಾಗಿ ನನ್ನಮ್ಮ ಮತ್ತು ನನ್ನಪ್ಪ ನನಗೆ ಬಾಸುಂಡೆ ಬರುವ ಹಾಗೆ ಥಳಿಸಿದ್ದು. ಆಗ ಮತ್ತೆ ಆ ಅಮ್ಮನ ಬಳಿ ಬಂದು ಆಕೆಯ ಮಡಿಲಲ್ಲಿ ತಲೆ ಇರಿಸಿ ಕಣ್ಣೀರಿಟ್ಟಾಗ ಆ ಅಮ್ಮ ನನಗಾದ ಗಾಯಕ್ಕೆ ಮುಲಾಮು ಸವರಿ ನನಗಾದ ಮಾನಸಿಕ ಗಾಯಕ್ಕೆ ತನ್ನ ಮಮತೆಯ ನುಡಿಯಿಂದ ಸಾಂತ್ವನಿಸಿ ತಾನು ದುಃಖಿತಳಾಗಿ ಸುರಿಸಿದ ಕಣ್ಣೀರಲ್ಲಿ ನನ್ನ ಮುಖ ತೇವವಾಗಿದ್ದು. ಹೀಗೆ ಇವೆಲ್ಲವೂ ಕೆಲವು ಕ್ಷಣದಲ್ಲಿ ಚಲನಚಿತ್ರದಂತೆ ನನ್ನ ಸ್ಮೃತಿಪಟಲದಲ್ಲಿ ತೇಲಿದವು. ಮತ್ತೆ ಮತ್ತೆ ಭಾವುಕನಾದೆ. ನಿಜ, ನನ್ನ ಅಪ್ಪ ತಿಳಿದು ತಿಳಿಯದೆಯೋ ನನ್ನಮ್ಮನೊಂದಿಗೆ ಆ ಅಮ್ಮನ ಸ್ನೇಹವನ್ನು ಅದೇಗೋ ಸಂಪಾದಿಸಿಬಿಟ್ಟಿದ್ದ. ಆ ಸ್ನೇಹದ ವ್ಯಾಪ್ತಿಯ ಒಳಗೆ ಅವರಿಬ್ಬರ ಮಧ್ಯದಲ್ಲಿ ಪ್ರೀತಿಯಾಗಿದ್ದು 10-12 ವರ್ಷದವನಾದ ನನಗೆ ತಿಳಿಯದಿದ್ದರೂ ನಂತರದಲ್ಲಿ ಸ್ಪಷ್ಟವಾಗಿತ್ತು. ಆಗ ನನಗಿನ್ನೂ ಇದು ಪ್ರೀತಿ ಎಂದಾಗಲಿ ಅಥವಾ ಅಮ್ಮ ಅಪ್ಪನ ಮಧ್ಯದ ಪ್ರೀತಿ ಎಂದು ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಆ ಇನ್ನೊಬ್ಬ ಅಮ್ಮ ನನ್ನಮ್ಮನ ಸವತಿ ಎಂದೂ ಸಹ ನನಗೆ ತಿಳಿಯುವ ತಿಳುವಳಿಕೆ ಇರಲಿಲ್ಲ. ಆಗ ಮಾತ್ರ ಆಕೆ ನನಗೆ ಎಂದರೆ ನನ್ನ ಅಮ್ಮನಷ್ಟೇ ಪ್ರೀತಿ ಮಮಕಾರ ತೋರುತ್ತಿದ್ದ ನನ್ನ ಇನ್ನೊಬ್ಬ ಅಮ್ಮ. ಆಕೆಗೆ ನಾನು ಮಮತೆಯಿಂದ ಅಮ್ಮ ಎಂದೇ ಕರೆಯುತ್ತಿದ್ದೆ. ಒಂದೊಮ್ಮೆ ನನ್ನ ಅಮ್ಮನೊಂದಿಗೆ ಮಾತನಾಡುತ್ತಿದ್ದಾಗ ಯಾವುದೋ ಕಾರಣಕ್ಕೆ ನಮ್ಮಮ್ಮ ಕೋಪಿಸಿಕೊಂಡಾಗ, ಯಾಕಮ್ಮ ನನಗೆ ಕಾರಣವಿಲ್ಲದೆ ಬೈತಿ, ಹೀಗೆ ಸುಮ್ಮನೆ ಬೈದರೆ ನಾನು ಆ ಅಮ್ಮನ ಬಳಿಗೆ ಹೋಗುತ್ತೇನೆ ನೋಡು ಎಂದಾಗ, ಕತ್ತೆ ಯಾರೋ ಆ ಅಮ್ಮ ಎಂದು ಮತ್ತೆ ಕೋಪಿಸಿಕೊಂಡು ಕೈ ಎತ್ತಿದಾಗ ಅಮ್ಮನ ಏಟು ನನಗೆ ಬೀಳದಂತೆ ತಡೆದದ್ದೇ ಅಲ್ಲಿ ಪ್ರತ್ಯಕ್ಷವಾಗಿದ್ದ ನಮ್ಮಪ್ಪ. ಆಗ ಅವರಿಬ್ಬರು ಪರಸ್ಪರ ಅರ್ಥವಾಗುವ ರೀತಿಯಲ್ಲಿ ಏನೋ ಮಾತಾಡಿ ಎಲ್ಲವನ್ನು ಸಹಿಸಿಕೊಳ್ಳುವ ಮಮತಾಮಯಿ ನಮ್ಮಮ್ಮ. ಇಷ್ಟೆಲ್ಲ ನನಗೇನು ಆಗ ತಿಳಿದಿರಲಿಲ್ಲ. ನನಗಾಗ ತಿಳಿದಿದ್ದರೆಂದರೆ ಎಲ್ಲರಿಗೂ ಒಬ್ಬಳೇ ಅಮ್ಮನಿದ್ದರೆ ನನ್ನ ಅದೃಷ್ಟ, ನನಗೆ ಇಬ್ಬರು ಅಮ್ಮಂದಿರು ಎಂದು. ನಾನೆಷ್ಟು ಭಾಗ್ಯಶಾಲಿ ಎಂಬ ಹೆಮ್ಮೆ ಇನ್ನೊಬ್ಬ ಅಮ್ಮನಿಂದಲೂ ನನಗೆ ಅಷ್ಟೇ ಅದ್ಭುತವಾದ ಪ್ರೀತಿ ಮಮಕಾರ ದೊರೆಯುತ್ತಿದ್ದ ಕಾರಣ ಕೆಲವೊಂದು ಗುಟ್ಟಿನ ವಿಷಯಗಳನ್ನು ಆಯಾ ಅಮ್ಮನಲ್ಲಿಯೇ ಮಾತ್ರ ಮಾತನಾಡುತ್ತಿದ್ದೆ. ಹಾಗೆ ಮಾತನಾಡಿದ ನನಗೊಂದಿಷ್ಟು ಸಿಹಿ ತಿಂಡಿಯೂ ಸಹ ಸಿಗುತ್ತಿತ್ತು. ಹೀಗಾಗಿ ಇಬ್ಬರು ಅಮ್ಮನ ಮಮತೆಯ ಪುತ್ರನಾಗಿದ್ದ ಮುದ್ದುಮಣಿ ನಾನು.
ಇಬ್ಬರ ಅಮ್ಮನ ಮುದ್ದಿನ ಮಗನೆಂಬ ದಿಮಾಕು ನನ್ನದು. ಒಮ್ಮೆ ಮನೆಯ ಮುಂದೆ ಭಿಕ್ಷುಕರು ಬಂದಿದ್ದರು. ಅವರಲ್ಲಿ ಒಬ್ಬರು ಚಿಕ್ಕ ಮಕ್ಕಳು ಇದ್ದರು. ಭಿಕ್ಷೆ ಬೇಡುವಾಗ ಅವರು ಕೂಗುತ್ತಿದ್ದ ಪರಿ, ಅಮ್ಮ, ಏನಾರ ತಂಗಳನ್ನ ಒಣರೊಟ್ಟಿ ಇದ್ದರೆ ಹಾಕಮ್ಮ ಎಂದು ರಾಗವಾಗಿ ಹಾಡಿದಾಗ, ಅಮ್ಮ, ಅವರೇಕೆ ನಿನ್ನನ್ನು ಅಮ್ಮ ಎನ್ನುತ್ತಾರೆ ಎಂದು ಮುಗ್ಧತೆಯಿಂದ ನಾನು ಕೇಳಿದಾಗೆಲ್ಲ, ಅವರು ಅನಾಥರು, ಅವರಿಗೆ ಅಮ್ಮ ಯಾರೆಂದು ತಿಳಿಯದೆ ಹಸಿವಿನಿಂದ ಕಂಗೆಟ್ಟಾಗ ಯಾರು ಅನ್ನ ಕೊಡುತ್ತಾರೋ ಅವರನ್ನೇ ಅಮ್ಮ ಎನ್ನುತ್ತಾರಪ್ಪ ಎಂದು ನನಗೆ ನನ್ನಮ್ಮ ಉತ್ತರಿಸಿದಳು. ಹಾಗಾದರೆ ಅಮ್ಮ ನಾನೇ ಅದೃಷ್ಟವಂತ ಎಂದೆ. ಯಾಕೋ ಇಂದು ಅಮ್ಮ ಕಣ್ಣರಳಿಸಿ ಕೇಳಿದಾಗ, ಅಮ್ಮ, ಅವರಿಗೆ ಒಬ್ಬ ಅಮ್ಮನೂ ಇಲ್ಲ, ಆದರೆ ನನಗೆ ಇಬ್ಬರು ಅಮ್ಮಂದಿರು ಎಂದಾಗ ಕೈಯಲ್ಲಿಯ ಸೌಟಿನಿಂದ ತಲೆಗೆ ತಟ್ಟಿದಳು. ಹಾಗೆಲ್ಲ ಹೇಳಬಾರದಪ್ಪ ಎಂದು ನನ್ನನ್ನು ಹೇಳುವಷ್ಟರಲ್ಲಿ ಅಪ್ಪ ಪ್ರತ್ಯಕ್ಷನಾಗಿ, ಯಾಕೆ ಅವನ ಮೇಲೆ ರೇಗಾಡ್ತೀಯಾ, ಅವನಿಗೆ ಏನು ತಿಳಿಯುತ್ತೆ ಎಂದು ಅಮ್ಮನ ಮೇಲೆ ಹುಸಿ ಕೋಪ ತೋರುತ್ತಿದ್ದ. ಅಷ್ಟರಲ್ಲಿ ಅಮ್ಮನ ಕಣ್ಣೀರು ಮತ್ತದರಲ್ಲಿಯ ಭಾವುಕತೆಯನ್ನು ಗುರುತಿಸಿದ್ದೆ. ಆಗ ನನ್ನ ಕಣ್ಣುಗಳಲ್ಲಿಯೂ ನೀರಾಯಿತು. ಅಮ್ಮ ಕೊಟ್ಟ ಏಟಿನಿಂದ ಅಳುತ್ತಿದ್ದ ನನ್ನನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೊರಗೆ ನಡೆದು ಬಿಡುತ್ತಿದ್ದ ನನ್ನಪ್ಪ. ಇಂತಹ ಸಂದರ್ಭದಲ್ಲಿ ನನ್ನಪ್ಪ ಮಾಡುತ್ತಿದ್ದೇ ಹಾಗೆ ಸುಮ್ಮನೆ ಹೊರಟ ಅಪ್ಪ ಹೋಗುತ್ತಿದ್ದಾದರೂ ಎಲ್ಲಿಗೆ? ಎಲ್ಲಿಗೂ ಇಲ್ಲ. ಮತ್ತದೇ ಆ ಅಮ್ಮ ಇನ್ನೊಬ್ಬ ಅಮ್ಮನ ಮನೆಗೆ. ಇಲ್ಲ ಅಂದರೆ ಸುವರ್ಣಪುರದ ಟೆಂಟ್ ಸಿನಿಮಾದಲ್ಲಿ ಪ್ರದರ್ಶನವಾಗುತ್ತಿದ್ದ ಹಳೆಯ ಕಪ್ಪು ಬಿಳುಪು ಸಿನಿಮಾ ನೋಡಲು. ನನಗೆ ಈ ಎರಡು ತುಂಬ ಇಷ್ಟವೆಂಬುದು ಅಪ್ಪನಿಗೂ ಗೊತ್ತು. ಅಪ್ಪನ ಹೆಗಲೇರಿ ಆತನ ಕೊರಳನ್ನಾವರಿಸಿ ಎರಡೂ ಕಡೆ ನನ್ನ ಕಾಲುಗಳನ್ನು ಇಳಿಬಿಟ್ಟು ಕುಳಿತು ಸವಾರಿ ಮಾಡುವುದೆಂದರೆ ಎಲ್ಲಿಲ್ಲದ ಸಂಭ್ರಮ ನನಗೆ. ಹೀಗಿರುವಾಗ ರವಿವಾರದ ಒಂದು ದಿನ ಮಧ್ಯಾಹ್ನದಲ್ಲಿ ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ಅಪ್ಪ ಒಂದಷ್ಟು ದೂರ ಹೋದ ಕೂಡಲೇ ಆತನ ಹಿಂದೆ ಓಡುತ್ತಾ ಜಾರುತ್ತಿದ್ದ ಚಡ್ಡಿಯನ್ನು ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಿಂದ ಆತನ ಕೈ ಹಿಡಿದುಕೊಂಡು ಕುಣಿಯುತ್ತಾ ಆತನನ್ನು ಬಳಸಿಕೊಂಡು ಆತನೊಂದಿಗೆ ಹೆಜ್ಜೆ ಹಾಕಿದೆ. ನನ್ನತ್ತ ನೋಡಿ ಮುಗುಳ್ನಕ್ಕ ಅಪ್ಪ ನೇರವಾಗಿ ಆ ಅಮ್ಮನ ಮನೆಗೆ ತೆರಳಿದ. ಒಂದೆಡೆ ಅಪ್ಪ ಕೊಟ್ಟ ಎಂಟಾಣೆ, ಮತ್ತೊಂದೆಡೆ ಆ ಅಮ್ಮನ ಮನೆಯಲ್ಲಿ ತಿನ್ನಲು ಮತ್ತೇನಾದರೂ ಸಿಕ್ಕೇ ಸಿಗುವ ಬಣ್ಣದ ಸಂಭ್ರಮ ನನ್ನದು. ಅಂದು ಆ ಅಮ್ಮನ ಮನೆಯಲ್ಲಿಯೂ ಯಾರೂ ಇಲ್ಲದ ನೀರವತೆ. ಅಂದು ಆ ಅಮ್ಮ ಏಕೋ ಏನೋ ಮನದಲ್ಲಿ ದುಃಖಿಸುತ್ತಿದ್ದಳು. ಅಪ್ಪನನ್ನು ಕಂಡ ಕ್ಷಣ ದುಃಖದ ಕಟ್ಟೆ ಹೊಡೆಯಿತು. ಅಪ್ಪ ಸಂತೈಸಿದ. ನಾನು ಕಣ್ಣು ಬಿಟ್ಟುಕೊಂಡು ಅವರನ್ನೇ ನೋಡುತ್ತಿದ್ದೆ. ಅದೊಂದು ಸಂಕ್ರಾಂತಿಯ ಕಾರ್ಗತ್ತಲೆಯ ರಾತ್ರಿ. ನನಗೆ ನನ್ನ ಪಾಲಿಗೆ ಆ ದಿನ ಕರಾಳ ರಾತ್ರಿ. ನನಗಾಗ 13 ವರ್ಷವಿರಬಹುದು. ಅನಾರೋಗ್ಯಕ್ಕೆ ತುತ್ತಾಗಿ ನನ್ನ ಪ್ರೀತಿಯ ನನ್ನಪ್ಪ ಅದೊಂದು ದಿನ ಮಧ್ಯಾಹ್ನ ನಮ್ಮನ್ನೆಲ್ಲ ಬಿಟ್ಟು ತನ್ನ ಯಾತ್ರೆ ಮುಗಿಸಿ ತನ್ನ ಕೊನೆಯ ಉಸಿರು ಬಿಟ್ಟಾಗ ನಮ್ಮ ಮನೆಗೆ ಬಂದು ಆ ಅಮ್ಮ ಗೋಳಾಡುತ್ತಿದ್ದಳು. ಹಣೆ ಬಡಿದುಕೊಂಡು ರೋದಿಸುತ್ತಿದ್ದಳು. ನನ್ನಮ್ಮನಿಗಿಂತಲೂ ಹೆಚ್ಚಳು ಅಳುತ್ತಿದ್ದಳು. ನೆರೆದವರಲ್ಲಿ ವಿಭಿನ್ನ ಭಾವನೆಗಳು ನಗೆದಾಡುತ್ತಿದ್ದವು. ಕೆಲವರು ಕೋಪದಿಂದ ಅಮ್ಮನ ತದೇಕವಾಗಿ ನೋಡುತ್ತಿದ್ದರು. ನನ್ನ ಅಮ್ಮ ಅಪಾರ ದುಃಖದಲ್ಲಿಯೂ ಆ ಅಮ್ಮನ ಅಳುವಿಕೆಯನ್ನು ಗೋಳಾಡಿ ರೋದಿಸುತ್ತಿರುವುದನ್ನು ಕಂಡು ಒಳಗೊಳಗೆ ಅಪಮಾನ ಹಿಂಸೆ ಅನುಭವಿಸುತ್ತಿದ್ದಳು. ಕಾರ್ಯ ಮುಗಿಯುವವರೆಗೂ ಆ ಅಮ್ಮನೂ ನಮ್ಮ ಮನೆಯ ಅಂಗಳದಲ್ಲಿಯೇ ಇದ್ದು ದುಃಖಿಸಿದ್ದನ್ನು ಮತ್ತು ತನ್ನ ಹಣೆಯ ಮೇಲಿನ ಕುಂಕುಮವನ್ನು ಒರೆಸಿಕೊಂಡಿದ್ದನ್ನು ನಾನು ಆಶ್ಚರ್ಯಚಕಿತನಾಗಿ ಗಮನಿಸಿದ್ದೆ. ಆಗಲೂ ನನ್ನಪ್ಪ ಮತ್ತು ಆ ಅಮ್ಮನ ಸಂಬಂಧ ಏನೆಂದು ಅರಿಯದಾದೆ. ಅವರ ಸಂಬಂಧ ಏನೇ ಇರಲಿ, ಆದರೆ ನಾನಂತೂ ಆಕೆಗೆ ಅಮ್ಮ ಎಂದೇ ಕರೆಯುತ್ತಿದ್ದೆ. ಮನೆಯಲ್ಲಿಯೂ ಯಾರಾದರೂ ಎಲ್ಲಿಗೆ ಹೋಗಿದ್ದೆ ಎಂದು ನನ್ನ ಕೇಳಿದರೆ ಆ ಅಮ್ಮನ ಮನೆಗೆ ಎಂದೇ ಧೈರ್ಯದಿಂದ ಹೇಳುತ್ತಿದ್ದೆ. ಹೀಗೆಯೇ ನನ್ನ ದುಃಖದಲ್ಲಿ, ನೋವಿನಲ್ಲಿ, ಹಸಿವಿನಲ್ಲಿ, ಆಟದಲ್ಲಿ, ಪಾಠದಲ್ಲಿ, ಲಾಲನೆ ಪಾಲನೆಯಲ್ಲಿ ನನ್ನಮ್ಮನಷ್ಟೇ ಅಕ್ಕರೆ ತೋರಿದ್ದ ಆ ಅಮ್ಮ ಇವತ್ತು ಶವವಾಗಿ ಕಾಲು ಕೈ ಮಡಚಿಕೊಂಡು ಮಲಗಿಬಿಟ್ಟಿದ್ದು ಕಂಡಾಗ ನನಗೆ ಹಳೆಯ ನೆನಪುಗಳೆಲ್ಲವೂ ಬೇಡ ಎಂದರೂ ರಭಸವಾಗಿ ತೂರಿಕೊಂಡು ಬರುತ್ತಿದ್ದವು. ನನಗರಿಯದೆ ನನ್ನ ಕಣ್ಣಿಂದ ದುಃಖದ ಕಟ್ಟೆ ಹೊಡೆದು ನೀರು ಕೆನ್ನೆ ತಾಗಿಸಿಕೊಂಡು ಧಾರೆಯಾಗುತ್ತಿತ್ತು. ಮನಸ್ಸು ತಲ್ಲಣಗೊಂಡು ಒದ್ದಾಡುತ್ತಿತ್ತು. ಯಾರಪ್ಪ ಅಲ್ಲಿ? ಟೈಮ್ ಆಯಿತು, ಹೆಣ ಎತ್ರಿ, ಹೇ ಬರ್ರಪ್ಪ, ಗಟ್ಟಿಮುಟ್ಟಾಗಿರೋರು 4 ಮಂದಿ ಬರ್ರಿ ಎಂದಾಗ ಮೊದಲು ಆ ಅಮ್ಮನ ಹತ್ತಿರ ಹೋಗಿದ್ದೆ ನಾನು. ಅಲ್ಲಿ ನೆರೆದವರೆಲ್ಲ ಆಶ್ಚರ್ಯದಿಂದ ನನ್ನತ್ತ ನೋಡಿದರು. ಏನೋ ಗೊತ್ತಿಲ್ಲ, ಆ ಕಣ್ಣಲ್ಲಿ ದುಃಖವನ್ನು ಮೀರಿದ ಭಾವುಕತೆ ನನ್ನನ್ನು ಆವರಿಸಿತ್ತು. ಭಕ್ತಿಯಿಂದ ಅಮ್ಮನ ಶವದ ಯಾತ್ರೆಯಲ್ಲಿ ನಾನು ಹೆಜ್ಜೆ ಹಾಕುತ್ತಿದ್ದೆ. ರಾಮರಾವಯ ಸತ್ಯ ಹಾಯ್ ಎಂದು ಹೇಳುತ್ತಾ ಎಲ್ಲರೊಡನೆ ಆ ಅಮ್ಮನ ಹೆಣ ಹೊತ್ತು ಹೆಗಲು ಬದಲಿಸುತ್ತಾ ಸ್ಮಶಾನಕ್ಕೆ ತೆರಳಿದಾಗ ಸಾಯಂಕಾಲ ಆಗಿತ್ತು. ಎಲ್ಲರೂ ಆ ಅಮ್ಮನ ಸುತ್ತ ಕರ್ಪೂರದ ತುಂಡು, ತುಪ್ಪ ಹಾಕಿದ್ದ ಕೊಬ್ಬರಿ ಬಟ್ಟಲು ಇಡುತ್ತಿದ್ದರು. ಆಗ ನನ್ನ ದುಃಖದ ಕಟ್ಟೆ ಹೊಡೆಯಿತು. ಯಾಕೋ ಚಿಕ್ಕ ಚಿಕ್ಕ ಕಟ್ಟಿಗೆ ತುಂಡುಗಳನ್ನು ಇಡುವಾಗ ಅಮ್ಮನ ಕೆನ್ನೆಗೆ ತಾಗಿ ಗೀರು ಗಾಯವಾಯಿತು. ಹೀಗೆ ಕಟ್ಟಿಗೆ ತುಂಡುಗಳನ್ನು ಪಕ್ಕದಲ್ಲಿ ತಾಗಿಸಬೇಡಿ ಎಂದಾಗ
ಅಂದಾಗ ಹೋಗಲಿ ಬಿಡು, ಸತ್ತೇ ಹೋಗಿದ್ದಾಳೆ, ಆಕೆಗೆ ಎಲ್ಲಿ ನೋವಾಗುತ್ತದೆ ಎಂದು ನುಡಿದರು. ಎಂದು ಅಮ್ಮನಿಗೆ ಭೌತಿಕವಾಗಿ ನೋವಾಗಲಿಲ್ಲ, ಆದರೆ ಬದುಕಿದ್ದಾಗ ನಾನು ಒಂದಷ್ಟು ಅತ್ತರೆ ನನಗೆ ನೋವಾಗದಂತೆ ಕಣ್ಣೀರಾಗುತ್ತಿದ್ದ ಅಮ್ಮನಿಗೆ ಈ ರೀತಿ ಹಿಂಸೆಯಾಗುತ್ತಿದ್ದರೆ ನನ್ನ ಮನಸ್ಸು ಒದ್ದಾಡುತ್ತಿತ್ತು. ನನಗೆ ಹೊಟ್ಟೆಯಲ್ಲಿ ಖಾರ ಹಾಕಿದಂತಹ ಅನುಭವವಾಯಿತು. ಆ ನೋವಿನಲ್ಲಿಯೂ ಅಮ್ಮನ ಎದೆಯ ಭಾಗದಲ್ಲಿ ನಾನು ತುಪ್ಪ ಹಾಕಿದ ಒಂದು ಕೊಬ್ಬರಿ ಹೋಳನ್ನು ಇರಿಸಿದೆ. ಅಮ್ಮನ ಕಣ್ಣಿನ ಹತ್ತಿರವಿದ್ದ ಕರ್ಪೂರಕ್ಕೆ ಬೆಂಕಿ ಸ್ಪಷ್ಟ ಮಾಡಿದ ಕೆಲವೇ ಕ್ಷಣದಲ್ಲಿ ಅಗ್ನಿಯಾಗಿ ಉರಿಯುತ್ತಿದ್ದ ಕಿಚ್ಚಿನಲ್ಲಿ ಅಮ್ಮ ಚಟಪಟ ಸದ್ದಿನಿಂದ ಬೇಯುತ್ತಿದ್ದಳು. ನಾನು ಮನದೊಳಗೆ ಬೋರ್ಗರೆದು ಅಳುತ್ತಿದ್ದೆ. ಅಮ್ಮ ಹಾಗೆ ಬೆಂಕಿಯಲ್ಲಿ ಮರೆಯಾಗುತ್ತಿದ್ದಂತೆ ಅಲ್ಲಿ ಬಂದಿರುವ ಎಲ್ಲರೂ ಸ್ಮಶಾನಕ್ಕೆ ವಿಮುಖವಾಗಿ ತಮ್ಮ ತಮ್ಮ ಮನೆಯ ದಾರಿ ಹಿಡಿದರು. ನನಗೇಕೋ ಹಾಗೆ ಹೋಗಲು ಮನಸ್ಸು ಬರಲಿಲ್ಲ. ಅದೆಷ್ಟು ಹೊತ್ತು ಆ ಅಮ್ಮನ ಅನ್ನಮಯ ಕೋಶ ಅನಂತದಲ್ಲಿ ಲೀನವಾಗಿ ಅನಂತಮಯವಾಗುತ್ತಿರುವುದನ್ನು ನೋಡುತ್ತಿದ್ದರೆ ಆ ಅಮ್ಮನ ಬದಲಿಗೆ ನನ್ನ ಮನಸ್ಸು ಬೆಂದು ಹೋಗುತ್ತಿದ್ದೇನೋ ಎಂಬ ಸಂಕಟದಲ್ಲಿ ಒದ್ದಾಡಿದೆ. ದಣಿ ಸಾಕಿನ್ನು, ಅಮ್ಮ ಭಸ್ಮವಾಗುತ್ತಿದ್ದಾಳೆ, ಏನು ಯೋಚಿಸಬೇಡಿ, ಹೋಗಿ ಹೋಗಿ ಎಂದು ಅಲ್ಲಿ ಹೆಣ ಸುಡಲು ನಿಂತಿದ್ದ ವೀರಬಾಹು ಎಚ್ಚರಿಸಿದಾಗ ತಿರುಗಿ ನೋಡುತ್ತಾ ಮನೆಯತ್ತ ಹೆಜ್ಜೆ ಹಾಕಿದೆ. ನನ್ನ ಮಾತುಗಳು ಮೌಳಗೊಡಗಣ ಕಥೆಯಾಗಿ ಆ ಕಥೆಯ ಮೌನವಾಗಿ ಬಿಟ್ಟಿತ್ತು. ಆ ಅಮ್ಮನ ಕಿಚ್ಚಿನ ಬೆಂಕಿ ಅಟ್ಟಹಾಸದಿಂದ ಮೆರೆಯುತ್ತಿತ್ತು. ಅವರ ಆಕ್ರೋಶಕ್ಕೆ ಅಮ್ಮ ಸುಡುತ್ತಿದ್ದರೆ ಆ ಚಟಪಟ ಸದ್ದಿನಲ್ಲಿ ನನ್ನೆದೆ ಬೇಯುತ್ತಿತ್ತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದೇ ರೀತಿ ಕಮೆಂಟ್ಸ್ ಮಾಡಿ ಫ್ರೆಂಡ್. ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.